ಈ ಭಾನುವಾರ 8ನೇ ತಾರೀಕು ನನ್ನ ಮಗನ ಬರ್ತಡೆ, ನೀನ್ ಮಿಸ್ ಮಾಡದೆ ಬರ್ಬೇಕು. ಈ ಸಂಡೇನಾ? ಅರೆ ಆಗಲ್ಲ ಕಣೋ, ನಾನು ಅರ್ಜೆಂಟ್ ಕೆಲಸ ಇದೆ, ನಾನು ಸ್ವಲ್ಪ ಊರು ಹೋಗ್ತಾ ಇದ್ದೀನಿ. ಏನೋ ಬರೋಕ್ಕಾಗಲ್ವಾ? ಏನೋ ಮಾತಾಡ್ತಾ ಇದ್ಯಾ? ಹೋದ್ ತಿಂಗಳು ನಿನ್ನ ಮಗನ ಬರ್ತಡೆಗೆ ಬಂದಿದ್ದಲ್ಲ, ಆವತ್ತೇ ಹೇಳಿದ್ದೀನಿ ಡಿಸೆಂಬರ್ 8ನೇ ತಾರೀಕು ನನ್ನ ಮಗನ ಬರ್ತಡೆ ಇದೆ, ಮಿಸ್ ಮಾಡದೆ ಬರಬೇಕು ಅಂತ. ಆವಾಗ ದೊಡ್ಡದಾಗಿ ಹೇಳ್ದೆ, ನಿನ್ನ ಮಗ ನನ್ನ ಮಗನಿಗಿತ್ಲು ಹೆಚ್ಚು ಕಣೋ, ನಾನು ಮಿಸ್ ಮಾಡಲ್ಲ, ಬಂದೇ ಬರ್ತೀನಿ ಅಂತ. ಹೌದು ಹೇಳಿದೆ ಕಣೋ. ನಿನ್ನ ಈ ಮಾತು ಗ್ಯಾರಂಟಿ ಮೇಲೆ ನಾನು ಅವತ್ತು ನಿನ್ನ ಮಗನಿಗೆ 1,000 ರೂಪಾಯಿ ಮೂಯ್ ಹಾಕಿದ್ದು. ಒಳ್ಳೇದು ಮಾಡ್ತದ. ಇವಾಗ ನೀನು ಬರ್ದೆ ಎಸ್ಕೇಪ್ ಆಗ್ಬಿಟ್ರೆ ನಾನು ಕೊಟ್ಟಿರೋ 1,000 ರೂಪಾಯಿ ಲಾಸ್ ಆಗಲ್ವಾ? ನೀನು ಊರಿಗೆ ಹೋಗ್ಬೇಕಾ? ಹೋಗು, ನನಗೇನು ಅಭ್ಯಂತರ ಇಲ್ಲ. ಆದರೆ ನನಗೆ ಕೊಡ್ಬೇಕಾಗಿರೋ 2,000 ರೂಪಾಯಿ ಕೊಟ್ಬಿಟ್ಟು ಆಮೇಲೆ ಹೋಗು. ಏಯ್, ನೀನು ನನ್ನ ಮಗನಿಗೆ ಕೊಟ್ಟಿದ್ದು 1,000 ರೂಪಾಯಿ, ನಾನು ಯಾಕೆ ನಿನಗೆ 2,000 ರೂಪಾಯಿ ಕೊಡಬೇಕು? ನೀನೇ ಹೇಳ್ದಲ್ಲಪ್ಪ, ನಿನ್ನ ಮಗ ನನ್ನ ಮಗನಿಗಿಂತಲೂ ಹೆಚ್ಚು ಅಂತ. ಹಂಗಾಗಿ ನಾನು ಕೊಟ್ಟಿರೋದಕ್ಕಿಂತಲೂ ನೀನು ಹೆಚ್ಚಾಗೆ ಕೊಡ್ಬೇಕಲ್ಲ, ಅದಕ್ಕೆ 1,000 ಬದಲು 2,000 ಕೇಳ್ತಾ ಇರೋದು. ಆಯ್ತಪ್ಪ, ಕೊಡ್ತೀನಿ ಬಿಡಪ್ಪ. ಅದು ಕೊಡು ಮತ್ತೆ. ಲೇ 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 ಲೇ, ಅದು 500 ರೂಪಾಯಿ ಏನಕ್ಕೋ ಜೋಬಲ್ಲಿ ಇಟ್ಕೊಂತ ಇದ್ಯಾ? ನನ್ನ ಮಕ್ಕಳು 3 ಬಿಟ್ಟವ್ರಣ್ಣ. ಮಾನ ಮರ್ಯಾದೆ ಏನು ಇಲ್ಲ. ಲೇ, 15ನೇ ತಾರೀಕು ನಂದು ವೆಡ್ಡಿಂಗ್ ಆನಿವರ್ಸರಿ ಇದೆ. ಅಕಸ್ಮಾತ್ ನೀನು ಊರಲ್ಲೇ ಇದ್ದು ಬರೋಕ್ಕಾಗಿಲ್ಲ ಅಂದ್ರೆ ನಮ್ಗೆ ಆಶೀರ್ವಾದ ಮಾಡಿ ಪ್ರೆಸೆಂಟೇಷನ್ ಅಂತ ಒಂದು 5,000 ರೂಪಾಯಿ ಫೋನ್ ಪೇ ಮಾಡ್ಬಿಡು. ಬರಲಾ? ಆಯ್ತು, ಹೋಗಲೇ. ಜನ್ಮಕ್ಕೆ ಹೋಗೋ.